ಅಂಕಗಣಿತ ಬಗ್ಗೆ ಹೇಳುತ್ತಿದ್ದೇನೆ. ಅಂಕಗಣಿತ ಅಂದರೆ ಅಂಕಿಅಂಶಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಅಂಕಗಣಿತ ಅಂತಂತೀವಿ. ಅಂಕಗಣಿತ ನಮಗೆ ಗಣಿತದ ಬರಬೇಕಾಗಿತ್ತು, ನಾವು ಮೊದಲನೇದಾಗಿ ಕಲಿಬೇಕಾಗಿದೆ ಅಂಕಗಣಿತ. ಅಂಕಗಣಿತ ಗೊತ್ತಿದ್ದಾಗ ಮಾತ್ರ ನಮ್ಗೆ ಗಣಿತ ಬರಲು ಸಾಧ್ಯ. ಅಂಕಗಣಿತದಲ್ಲಿ ನಾವು ಕಲಿಯುವುದು ಏನೆಂದರೆ ಫಸ್ಟಿಗೆ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಏನೆಂದರೆ ಎಣಿಕೆ ಅಂಕಿ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಅದನ್ನು ನಾವು ಎನ್ ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ. ಎನ್ ಎಂದರೆ ನ್ಯಾಚುರಲ್ ನಂಬರ್ಸ್. ಅವು ಯಾವ್ಯಾವ ಅಂದರೆ 1, 2, 3, 4 ಹೀಗೆ ಎಣಿಕೆ ಎಲ್ಲ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆ ಅಂತೀವಿ. ನೆಕ್ಸ್ಟ್ ಬರುವುದು ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಎಂದರೆ 0ಯನ್ನು ಒಳಗೊಂಡ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಎನ್ನುತ್ತೇವೆ. ಪೂರ್ಣ ಸಂಖ್ಯೆಗಳಿಗೆ ನಾವು ಡಬ್ಲ್ಯೂ ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ. ಡಬ್ಲ್ಯೂ ಎಂದರೆ ಹೋಲ್ ನಂಬರ್ಸ್. ನೆಕ್ಸ್ಟ್ ಬರುವುದು ಪೂರ್ಣಾಂಕಗಳು. ಪೂರ್ಣಾಂಕಗಳು ಎಂದರೆ ಧನ ಸಂಖ್ಯೆಗಳು ಅಂದರೆ ಪ್ಲಸ್, ಋಣ ಸಂಖ್ಯೆಗಳು ಅಂದರೆ ಮೈನಸ್ ಮತ್ತು 0ಯನ್ನು ಒಳಗೊಂಡಿರುವಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಎನ್ನುತ್ತೇವೆ. ಪೂರ್ಣ ಸಂಖ್ಯೆಗಳನ್ನು ನಾವು ಝೆಡ್ ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ. ನೆಕ್ಸ್ಟ್ ಬರುವುದು ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಎಂದರೆ p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಉದಾಹರಣೆ ಹೇಳಬೇಕಂದ್ರೆ p ಮತ್ತು q ಗಳು ಕೇವಲ ಒಂದೇ ಒಂದು ಅಪವರ್ತನಗಳನ್ನು ಹೊಂದಿರುತ್ತವೆ ಮತ್ತು q ≠ 0. q 0ಗೆ ಸಮವಾಗಿರುವುದಿಲ್ಲ. ಉದಾಹರಣೆ ಹೇಳಬೇಕಂದ್ರೆ 2/3, 3/4 ಮುಂತಾದವುಗಳು. ನೆಕ್ಸ್ಟ್ ಬರುವುದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ಅಂದರೆ p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವಂತಹ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಉದಾಹರಣೆಗೆ 3/0, √3, 2.66 ಹೀಗೆ ನಾವು ಯಾವುಗಳನ್ನು ಅಭಾಗಲಬ್ಧ ಸಂಖ್ಯೆ ಕರೀತೀವಿ.